ಬಡವರು ಮಕ್ಕಳನ್ನ ಓದಿಸೋದಕ್ಕೆ ಎಂತೆಂಥ ರಿಸ್ಕ್ ತಗೋತಾರೆ. ಹಾಗೆ ಆ ತಾಯಿ ಕೂಡ ಮಗಳ ಭವಿಷ್ಯದ ಕನಸು ಕಟ್ಟಿಕೊಂಡಿದ್ಲು. ಆದರೆ ಕಾಲೇಜ್ನವರು ಮಾತ್ರ ಚೆಲ್ಲಾಟವಾಡ್ತಿದ್ರು. ಕೊನೆಗೆ ಕೋಳಲ್ಲಿದ್ದ ತಾಳಿಯನ್ನೇ ಬಿಚ್ಚಿಕೊಟ್ಟ ಆಕೆ ಕಾಲೇಜಿಂದ ಮಗಳಿಗೆ ಟಿಸಿ ಪಡೆದಿದ್ದಾಳೆ. ಬಾಕಿ ಅಡ್ಮಿಷನ್ ಫೀಸ್ ಕಟ್ಟಿ ಟಿಸಿ ತಗೊಂಡು ಹೋಗಿ. ಮಗಳ ಟಿಸಿಗಾಗಿ ತಾಳಿ ಕಿವಿಯೋಲೆಯನ್ನೇ ಕೊಟ್ಟ ತಾಯಿ. ಮಹಿಳೆಯ ಮಾಂಗಲ್ಯ ಬಿಚ್ಚಿಸಿಕೊಂಡ ಕಾಲೇಜ್ ಚೇರ್ಮನ್. ಕೊಪ್ಪಳದಲ್ಲಿ ನಡೆದ ಅಮಾನವೀಯ ಇದು. ಕನಕಗಿರಿಯ ಮುಸ್ಲಾಂಪುರದ ಈಕೆ ಕಾವೇರಿ ಗಂಗಾವತಿಯ ಬಿಬಿಸಿ ನರ್ಸಿಂಗ್ ಕಾಲೇಜ್ನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಡಿ ಬಿಎಸ್ಸಿ ನರ್ಸಿಂಗ್ಗೆ ಅಡ್ಮಿಷನ್ ಪಡೆದಿದ್ಲು. ಆರಂಭದಲ್ಲಿ 10,000 ಕಟ್ಟಿದ್ದು ಬಾಕಿ ಪಾವತಿ ಮಾಡಿರಲಿಲ್ಲ. ಇದೀಗ ಗದಗದ ಸರ್ಕಾರಿ ನರ್ಸಿಂಗ್ ಕಾಲೇಜ್ನಲ್ಲಿ ಕಾವೇರಿಗೆ ಸರ್ಕಾರಿ ಸೀಟ್ ಸಿಕ್ಕಿದ್ದು ಟಿಸಿ ಕೇಳಿದ್ದಾರೆ. ಆದರೆ ಬಾಕಿ ಫೀಸ್ ಕಟ್ಟೋ ತನಕ ಟಿಸಿ ಕೊಡಲ್ಲ ಅಂತ ಕಾಲೇಜ್ನವರು ಹೇಳಿದ್ದಾರೆ. 4-6 ಸಲ ಅಲೆದಾಡಿದ್ದು ಕೊನೆಗೆ ಕಾಲೇಜಿನ ಚೇರ್ಮನ್ ಡಾಕ್ಟರ್ ಸಿಬಿ ಚಿನಿವಾಲಾ ಹಣದ ಬದಲು ಕಾವೇರಿಯ ತಾಯಿಯ ತಾಳಿ ಸೇರಿ ಆಭರಣಗಳನ್ನ ಬಿಚ್ಚಿಸಿಕೊಂಡಿದ್ದಾರೆ. ಚಿನ್ನಾಭರಣ ಕೊಟ್ಟು ಟಿಸಿ ಮಾರ್ಕ್ಸ್ ಕಾರ್ಡ್ ಪಡೆದಿದ್ದಾರೆ. ರೊಕ್ಕ ಕಟ್ಲಾರ್ದ ಕೊಡಗಲ್ಲ ಅವು, ನೀವು ಹಂಗೈತಂದ್ರೆ ಇದಷ್ಟು ಬಂಗಾರ ಹಾಕ್ಯಂದೆಲ್ಲ ಬಿಚ್ಚಿಟ್ಟು ಕಟ್ಟಿ ತಗೊಂಡು ಹೋಗಂತಂದ್ರೆ ತಾಳಿ ಉಡಿಕಡ್ಡಿ ಬೆಂಡಲ್ಲಿ ಎಳಿ ಬಿಚ್ಚಿ ಕೊಟ್ಟಿದ್ದೀವಿ. ಹಿಂದಾಡೆ ವಾಪಸ್ ಮತ್ತೆ ಒಂದು ತಾಸು 2 ತಾಸು ಇಟ್ಕೊಂಡು ಮತ್ತೆ ವಾಪಸ್ ಕೊಟ್ರಿ. ಇಲ್ಲಮ್ಮ ಬಿಚ್ಚಿಗೆ ಬಾಡ್ದಿತ್ತು, ತಪ್ಪಾಗೈತಿ, ಬಿಚ್ಚಿಗೆಂದಾರ ಸಮಯ ಕೇಳಿ ತಪ್ಪಾಗೈತಮ್ಮ ಅಂತಂದು ಹೇಳಿ ಸಮಯಕ್ಕೆ ಅವ್ರು ಇದ್ರಿ, ಅವ್ರು ಇವ್ರು ಮಿಸಸ್ ಇದ್ರಿ, ಅವ್ರನ್ನ ಕೇಳಿದ್ರಿ. ಈ ವಿಷಯ ಮಾಧ್ಯಮದವರಿಗೆ ತಿಳಿಯುತ್ತಿದ್ದಂತೆಯೇ ಕಾಲೇಜ್ನವರು ಕ್ಷಮೆ ಕೋರಿ ಚಿನ್ನಾಭರಣದ ಜೊತೆ ದಾಖಲೆಗಳನ್ನ ಕೊಟ್ಟಿದ್ದಾರೆಂದು ಕಾವೇರಿ ತಾಯಿ ಹೇಳ್ತಿದ್ದಾರೆ. ಆದ್ರೆ ಕಾಲೇಜು ಚೇರ್ಮನ್ ಮಾತ್ರ ಅವರದ್ದೇ ತಪ್ಪು ಅಂತಿದ್ದಾರೆ. ಫೀಸ್ ಮಿನಿಮಮ್ ಫೀಸ್ ಕಟ್ಟಿ ನೀನು ಟಿಸಿ ತಗೊಂಡು ಅಂತ ಹೇಳಿದ್ರು ಅಷ್ಟೇ. ಆಕೆ ಬಂಗಾರ ಕೇಳಿಲ್ಲ, ಓಳೆ ಕೇಳಿಲ್ಲ, ತಾಳಿ ಚೇನ್ ಕೇಳಿಲ್ಲ, ಏನು ಕೇಳಿಲ್ಲ. ಅವ್ರ ತಾಯಿ ಎಮೋಷನಲ್ ಆಗಿ ನನ್ನ ಏನು ದುಡ್ಡಿಲ್ಲ ಅಂತಂದು ಬಡ ಬಿಚ್ಚಿ ನಮ್ಮ ಟೇಬಲ್ ಮೇಲೆ ಇಟ್ಟು ಅವರು ರಿಕಾರ್ಡ್ ಮಾಡ್ಕೊಂಡು ಏನೋ ಒಂದು ಬೇರೆ ಇದು ಉದ್ದೇಶಕ್ಕಾಗಿ ಇದು ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಏನೇ ಹೇಳಿ ಅಡ್ಮಿಷನ್ ಫೀಸ್ಗಾಗಿ ತಾಳಿಯನ್ನೇ ಪಡೆದಿದ್ದು ನಿಜಕ್ಕೂ ಅಮಾನವೀಯ. ಶಿವಕುಮಾರ್ ಪತ್ತಾರ್, ಟಿವಿ9 ಕೊಪ್ಪಳ.